ಇರುತ್ತೆ ಸರ್. ಈ ಪಾಸು ಫೇಲು ಸಿಸ್ಟಮ್ ಇರ್ತದೆ? ಹಾಂ ಇರುತ್ತೆ, ಪಾಸು ಫೇಲು ಸಿಸ್ಟಮ್ ಇರುತ್ತೆ. ಇಷ್ಟು ಕಠೋಪನಿಷತ್ತನ್ನು ಶ್ರಾದ್ದ ಕಾಲದಲ್ಲಿ ಹಿರಿಯರ ಕರ್ಮ ಮಾಡುವ ಕಾಲದಲ್ಲಿ ಹೇಳಿದರೆ ಹಿರಿಯರಿಗೆ ಪ್ರೀತಿ ಆಗ್ತದೆ ಅಂತ. ಕರ್ಮ ಮಾಡೋದರಿಂದ ನಾವು ಒಳ್ಳೆಯ ರೀತಿ ಪರೋಪಕಾರವನ್ನು ಮಾಡಿ ಒಳ್ಳೆಯ ಸತ್ಕರ್ಮಗಳನ್ನೇ ಮಾಡಿಕೊಳ್ಳೋದರ ಫಲ ಏನು ಅಂದರೆ ಉತ್ತಮವಾದ ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಯೋಗ್ಯತೆ ಬರ್ತದೆ. ಎಲ್ಲರಿಗೂ ಜ್ಞಾನ ಪಡೆಯುವ ಯೋಗ್ಯತೆ ಬರೋದಿಲ್ಲ. ಷಷ್ಠ ಕಕ್ಷೆ ಮುಗೀತು, ಈಗ ಸಪ್ತಮ ಕಕ್ಷೆ. ಸಪ್ತಮ ಕಕ್ಷೆಗೆ ಹೋಗ್ತಾ ಇದ್ದಾವೆ, 7ನೇ ತರಗತಿ ಹೋಗ್ತಾ ಇದ್ದಾವೆ. ಸಪ್ತ ಅಂದರೆ ಸಂಸ್ಕೃತದಲ್ಲಿ 7ನೇ ಕಕ್ಷೆ. ಸರ್ ನಮಸ್ಕಾರ. ಸಪ್ತಮ ಕಕ್ಷೆಗೆ ಬಂದಿದ್ದೇವೆ ನಾವೀಗ. ಇಲ್ಲಿ ವಿದ್ಯಾರ್ಥಿಗಳು ಕುಳಿತಿರೋದನ್ನು ನಾವು ಕಾಣ್ಬೋದು. ಸಪ್ತಮ ಕಕ್ಷೆ ಅಂದರೆ ಸಾಮಾನ್ಯವಾಗಿ ನಾವು ಇದರಲ್ಲಿ ನೋಡೋದಾದರೆ ಔಪಚಾರಿಕ ಶಿಕ್ಷಣ ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ನೋಡೋದಾದರೆ ಸುಮಾರು ಒಂದು 12ರಿಂದ 13 ವರ್ಷದ ಹುಡುಗರು ಇರ್ತಾರೆ. ಆದರೆ ಇಲ್ಲಿ 1ನೇ ತರಗತಿಗೆ ಲೇಟಾಗಿ ಸೇರೋದ್ರಿಂದ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಇರ್ತದೆ, ವಯಸ್ಸು ಜಾಸ್ತಿ ಇರ್ತದೆ. ಓಕೆ, ಏನು ಅಭ್ಯಾಸ ಮಾಡ್ತಾರೆ ಸರ್ ಇಲ್ಲಿ ಸಪ್ತಮ ಕಕ್ಷೆಯಲ್ಲಿ? ಸಪ್ತಮ ಕಕ್ಷೆಯಲ್ಲಿ ತರ್ಕ ಸಂಗ್ರಹ ಹೇಳಿದ್ವಲ್ಲ, ಆ ತರ್ಕ ಸಂಗ್ರಹದ ಮುಂದಿನ ಭಾಗವನ್ನು ಇಲ್ಲಿ ಅಧ್ಯಯನ ಮಾಡ್ತಾರೆ. ದಿನಕರಿ, ದೀಪಿಕಾ ಅಂತ ಮುಂದಿನ ಗ್ರಂಥಗಳು, ಆ ದೀಪಿಕಾ ಅಧ್ಯಯನವನ್ನು ಇಲ್ಲಿ ಮಾಡ್ತಾ ಇರ್ತಾರೆ. ಇವರಿಗೂ 6 ಸಬ್ಜೆಕ್ಟ್ ಇರ್ತದೆ? ಹಾಂ, ಇವರಿಗೂ 6 ಸಬ್ಜೆಕ್ಟ್ ಇರುತ್ತೆ. ಅಂದರೆ ತ್ರೈಮಾಸಿಕ ಆ ಥರ ಎಲ್ಲ ಪರೀಕ್ಷೆನೂ ಇರುತ್ತೆ. ಪರೀಕ್ಷೆ 3 ವರ್ಷದಲ್ಲಿ 3 ಎಕ್ಸಾಮ್ಗಳು ಇರ್ತವೆ? ಇರುತ್ತೆ ಸರ್. ಈ ಪಾಸು ಫೇಲು ಸಿಸ್ಟಮ್ ಇರ್ತದೆ? ಇರುತ್ತೆ, ಪಾಸು ಫೇಲು ಸಿಸ್ಟಮು ಇರುತ್ತೆ. ಇಷ್ಟು ಅಂಕಗಳು ಪಡೆದ್ರಷ್ಟೇ ಪಾಸು, ಇಲ್ಲಾಂದ್ರೆ ಫೇಲು ಅಂತೆಲ್ಲವೂ ಇರುತ್ತೆ. ಪಾಸು ಫೇಲ್ ಸಿಸ್ಟಮ್ ಇದೆ, ಫೇಲ್ ಮಾಡ್ಬೋದು ನೀವು? ಮಾಡ್ಬೋದು. ಅಂದ್ರೆ ಅವರು ಅಂಕಗಳು ಕಮ್ಮಿ ಬಂದಿದ್ರೆ ಫೇಲ್ ಮಾಡ್ತಾರೆ. ಎಷ್ಟು ಮಾರ್ಕ್ಸ್ ಒಂದು ಎಕ್ಸಾಮ್ ಇರ್ತದೆ? ಎಷ್ಟು ಪಾಸ್? 100 ಮಾರ್ಕ್ಸ್ಗೆ ಇರುತ್ತೆ ಎಕ್ಸಾಮು. 35 ಮಾರ್ಕ್ಸ್ಗೆ ಪಾಸ್. ಪ್ರಾಜೆಕ್ಟ್ ವರ್ಕ್ ಏನಾದ್ರು ಉಂಟಾ? ಪ್ರಾಜೆಕ್ಟ್ ವರ್ಕ್ ಏನಿಲ್ಲ, ಹಿಂಗೆ ಬರೆಯೋದಷ್ಟೇ? ಬರೆಯೋದು. ಆಮೇಲೆ ವಾಕ್ ಪರೀಕ್ಷೆ ಅಂದರೆ ಓರಲ್ ಎಕ್ಸಾಮ್ ಇರ್ತದೆ. ಎಲ್ಲಿ ಎಕ್ಸಾಮ್ ನಡೀತದೆ? ಎಕ್ಸಾಮು ಅಲ್ಲಿ ಮೊದಲಿಗೆ ಎಂಟ್ರಿ ಸ್ವಾಮಿಗಳ ರೂಮ್ ಇತ್ತಲ್ಲ, ಅಲ್ಲೇ ಆಗುತ್ತೆ ಎಕ್ಸಾಮ್. ಎಕ್ಸಾಮಿನರ್ ಆಗಿ ಬೇರೆ ಸಂಸ್ಕೃತ ವಿದ್ಯಾಪೀಠದಿಂದ ಬಂದಿರ್ತಾರ ಶಿಕ್ಷಕರು? ಇಲ್ಲಿ ನಮ್ಮ ವಿದ್ಯಾಪೀಠ ಇದೆಯಲ್ಲ ರಾಯಚೂರಲ್ಲಿ, ಇದರದ ಒಂದು ಬ್ರಾಂಚ್ ಅಲ್ಲಿದೆ. ಅಲ್ಲಿನ ಅಧ್ಯಾಪಕರು ಇಲ್ಲಿ ಬರ್ತಾರೆ, ಇಲ್ಲಿನ ಅಧ್ಯಾಪಕರು ಅಲ್ಲಿ ಹೋಗಿರ್ತಾರೆ. ಏನು ಹೇಳ್ತಾ ಇದ್ದಾರೆ? ಭವನಾಚಾರ ಅಂತ, ಇದು 10 ಉಪನಿಷತ್ತುಗಳಿಗೆ ಆಚಾರ್ಯರು ಬರೆದಂಥ, ಮಧ್ವಾಚಾರ್ಯ ಬರೆದಂತಹ ಭಾಷ್ಯ ಮತ್ತು ರಾಯರು ಬರೆದ ಖಂಡಾರ್ಥ ಮತ್ತು ಟೀಕಾರಾಯರು ಬರೆದ ಪ್ರಕಾಶಿಕ. ಅಲ್ಲಿ ಎಲ್ಲಿ ಟೀಕಾರಾಯರ ಪ್ರಕಾಶಿಕ ಇದೆ ಅದು ಈಶಾವಾಸ್ಯ ಮತ್ತು ವಿಷಾವಾಸ್ಯ ಉಪನಿಷತ್ತಿಗೆ, ಅದರ ಪಾಠ. ಈಗ ಕಠೋಪನಿಷತ್ತು ಅಂತ ನಡೀತಾ ಇದೆ, ಅದರ ಪಾಠ ನಡೀತಾ ಇದೆ. ಏನು ಸರ್ ವಿಶೇಷ ಕಠೋಪನಿಷತ್ತು? ದಾನ ಕೊಡಬೇಕಾದ್ರೆ ಯಾವ ಬುದ್ಧಿಯಿಂದ ಕೊಡಬೇಕು, ದಾನ ತಪ್ಪಾಗಿ ಕೊಟ್ಟರೆ ಏನು ಅನರ್ಥ ಆಗ್ತದೆ ಅಂತ ತಂದೆಗೆ ಮಗ ತಿಳಿಸಿದಂತಹ ವಿಷಯ. ಆ ಮಗನಿಗೆ ಯಮದೇವರು ಮಾಡಿದ ಉಪದೇಶ. ಅವ್ರ ತಂದೆ ಸ್ವರ್ಗಕ್ಕೆ ಹೋಗಬೇಕು ಅಂತ ವಯಸ್ಸಾದ ಕೆಲಸಕ್ಕೆ ಬಾರದ ಹಸುಗಳನ್ನು ದಾನ ಮಾಡ್ತಿದ್ದ. ಅವ್ರ ತಂದೆಗೆ ಮಗ ಹೇಳಿದ, ಇಂಥ ಹಸುಗಳನ್ನು ದಾನ ಕೊಡೋ ಬದಲು ನನ್ನನ್ನೇ ಕೊಟ್ಟು ಬಿಡು ಅಂತ. ಆವಾಗ ಯಾರಿಗೆ ಕೊಡ್ತೀನಿ ನನ್ನನ್ನು ಅಂದರೆ ಯಮನಿಗೆ ಕೊಡ್ತೀನಿ ಅಂತಂದ. ಯಮನ ಲೋಕಕ್ಕೆ ಹೋದ, 3 ದಿವಸ ಉಪವಾಸ ಕೂತ್ಕೊಂಡ. ಆವಾಗ ಯಮದೇವರು ಬಂದು 3 ವರಗಳನ್ನು ಕೊಟ್ಟರು. ಏನು ಬೇಕು ಅಂದರೆ ಅವನು ತತ್ವವಿದ್ಯೆಯನ್ನು ಕೇಳಿದ, ಭಗವಂತನ ಬಗ್ಗೆ ತಿಳಿಸ್ಕೊಡು ಅಂಥೇಳಿ. ಅದಕ್ಕೆ ನಾಚಿಕೇತಾಗ್ನಿ ವಿದ್ಯೆ ಅಂತ ಪ್ರಸಿದ್ಧಿ. ಅದನ್ನು ತಿಳಿದ್ರೆ ವಿಶೇಷವಾಗಿ ಎಲ್ಲ ಉಪನಿಷತ್ತಿನ ಸಾರ ತಿಳಿದಂಗೆ ಆಗ್ತದೆ ಅಂತ. ಆದ್ದರಿಂದ ಪ್ರಧಾನವಾಗಿ ಕಠೋಪನಿಷತ್ತನ್ನು ಶ್ರಾದ್ದ ಕಾಲದಲ್ಲಿ ಹಿರಿಯರ ಕರ್ಮ ಮಾಡುವ ಕಾಲದಲ್ಲಿ ಹೇಳಿದರೆ ಹಿರಿಯರಿಗೆ ಪ್ರೀತಿ ಆಗ್ತದೆ ಅಂತ ಕಠೋಪನಿಷತ್ತಿನ ಸಾರ ಇರೋದು. ಆ ಕಠೋಪನಿಷತ್ತಿನ ಪಾಠ ಆಗ್ತದೆ. ಅಂದರೆ ದಾನ ಮಾಡಬೇಕಾದ್ರೆ ಯಾವ ರೀತಿ ದಾನ ಮಾಡಬೇಕು? ಶ್ರದ್ಧೆಯಿಂದ ದಾನ ಮಾಡಬೇಕು. ಯೋಗ್ಯವಾದ ವಸ್ತುವನ್ನು ಯೋಗ್ಯವಾದ ಕಾಲದಲ್ಲಿ ಯೋಗ್ಯ ವ್ಯಕ್ತಿಗೆ ಯೋಗ್ಯ ರೀತಿಯಿಂದ ಭಾವನೆಯಿಂದ ದಾನ ಮಾಡಬೇಕು. ಸರ್, ಇಲ್ಲಿ ಉಪನಿಷತ್ತನ್ನೆಲ್ಲ ಕಲಿಸ್ತೀರಿ ನೀವು? ಸಪ್ತಮ ಕಕ್ಷೆಯಿಂದ ಸ್ಟಾರ್ಟ್ ಆಗ್ತದೆ ಉಪನಿಷತ್ತು ಅಥವಾ ಮೊದಲನೇ ಕ್ಲಾಸಿಂದ ಸ್ಟಾರ್ಟ್ ಆಗಿರ್ತದೆ? ಉಪನಿಷತ್ ಮಂತ್ರಗಳನ್ನು ಸಣ್ಣ ವಯಸ್ಸಲ್ಲಿ ಅವ್ರು ಕಲ್ತಿರ್ತಾರೆ. 2-3ನೇ ಕ್ಲಾಸಲ್ಲಿ ಉಪನಿಷತ್ ಮಂತ್ರಗಳನ್ನು ಕಲ್ತಿರ್ತಾರೆ. ಆ ಉಪನಿಷತ್ತಿನ ಅರ್ಥವನ್ನು ಈಗ ದೊಡ್ಡ ಕ್ಲಾಸಲ್ಲಿ ಕಲಿತಾರೆ. ಅರ್ಥ ಸಣ್ಣ ವಯಸ್ಸಲ್ಲಿ ಹೇಳಿರಲ್ಲ, ಈಗ ಅರ್ಥವನ್ನು ದೊಡ್ಡ ವಯಸ್ಸು ತಿಳುವಳಿಕೆ ಬಂದಿರ್ತದೆ, ಈಗ ತಿಳ್ಕೊಳ್ತಾರೆ ಏನಂತ. ಥ್ಯಾಂಕ್ ಯು ಸರ್, ಧನ್ಯವಾದ. ಈಗ ಗುರುಗಳೇ ಮತ್ತೆ ಅಲ್ಲಿ ಹೋಗ್ತಾ ಇದ್ದೇವೆ ನಾವು. ಈಗ ಅಷ್ಟಮ ಕಕ್ಷೆಯಲ್ಲಿ ಅಲ್ಲಿ ಬೇರೆ ಕಡೆ ಪಾಠಕ್ಕೆ ಹೋಗಿರ್ತಾರೆ, ಬೇರೆ ಕಡೆ ಪಾಠಕ್ಕೆ ಹೋಗಿದ್ದಾರೆ. ಓಕೆ, ಅಷ್ಟು ಎಷ್ಟು ಕಕ್ಷೆಗಳಿದಾವೆ ಸರ್? ಎಷ್ಟು ಟೋಟಲ್ ಆಗಿ 12 ಕಕ್ಷೆಗಳಿವೆ. 1ನೇ ಕ್ಲಾಸಿಂದ ಸುಧಾ ಕಕ್ಷೆವರೆಗೂ ಒಂದು ಕ್ಲಾಸು, ಆಮೇಲೆ ಋಗ್ವೇದ ಯಜುರ್ವೇದ ಅಂತ ಪ್ರತ್ಯೇಕ. ಅವರು ಒಳಗಡೆ ಕಕ್ಷೆಯಲ್ಲಿ ಇರ್ತಾರೆ. ಅವರು ಯಾಕೆ ಒಳಗಡೆ ಅಂತಂತಂದರೆ ಇದು 10ನೇ ಕ್ಲಾಸ್, ಇದು 10th ಕ್ಲಾಸ್, ದಶಮ ಕಕ್ಷೆ ಇದು. ಯಾರು ಭೇದವನ್ನು ಮಿಥ್ಯಾ
ಸಿದ್ಧಾಂತ ಅಂಗೀಕಾರ ಮಾಡ್ತಾರೋ ಅವ್ರ ಪ್ರಕಾರವೂ ಈ ದೋಷ ಆಗುತ್ತೆ ಹೊರತಾಗಿ ಕೇವಲ ಭೇದವನ್ನು ಹೇಳುವಂತಹ ಮತದಲ್ಲಾಗಲಿ ಅಥವಾ ಏನು ವಿಷಯಗಳನ್ನು ಹೇಳ್ತಾ ಇದ್ದಾರೆ? ಈಗ ಇವರು ಮುಂದಿನ ವರ್ಷ ಅಧ್ಯಯನವನ್ನು ಮುಗಿಸಿಕೊಂಡು ಹೋಗುವಂತಹ ಇದು ಕೊನೆ ಕಕ್ಷೆ ಅಂದರೆ ಇದಾದಮೇಲೆ ಒಂದು ಕಕ್ಷೆ ಇದೆ. ಮುಂದಿನ ವರ್ಷ ಅವರು ಸ್ವಾಮಿಗಳ ಪಾಠಕ್ಕೆ ಹೋಗ್ತಾರೆ. ಸ್ವಾಮಿಗಳ ಸುಬುಧೇಂದ್ರ ಅವ್ರ ಹತ್ರ ಹೋಗ್ತಾರೆ. ಅದಕ್ಕೆ ಈ ವಿದ್ಯಾಪೀಠದಲ್ಲಿ ಇವರಿಗೆ ಕೊನೆ ಪಾಠ. ಈ ವಿದ್ಯಾಪೀಠದಲ್ಲಿ ಕೊನೆ ಕಕ್ಷೆ ಅಂದರೆ ಕೊನೆ ಕಕ್ಷೆ. ಆಮೇಲೆ ಸ್ವಾಮಿಗಳ ಹತ್ರ ಪಾಠಕ್ಕೆ ಹೋಗ್ತಾರೆ. ಅಲ್ಲಿ ಎಷ್ಟು ವರ್ಷ ಕಲಿತಾರೆ ಸರ್? ಅಲ್ಲಿ 2 ವರ್ಷ ಕಲಿತಾರೆ. 2 ವರ್ಷ ಅಂದರೆ ಅವರು ಮನೆಯಲ್ಲಿ ಮಠದಲ್ಲಿ ಇರ್ತಾರೆ? ಮಠದಲ್ಲಿ ಇರಲ್ಲ, ಇಲ್ಲೇ ಇರೋದು. ಪಾಠ ಮಾತ್ರ ಸ್ವಾಮಿಗಳು ಮಾಡ್ತಾರೆ. ಈಗೇನು ಹೇಳ್ತಾ ಇದ್ರು ಸರ್ ಅವರು? ಈಗ ಅವರು ಹೇಳುವುದಕ್ಕಿಂತಲೂ ಕೂಡ ಒಂದು ಸಣ್ಣ ಅಣುಸುಧ ಅಂತ ಹೇಳಿ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಒಂದು ಗ್ರಂಥ ವಿಷ್ಣು ತತ್ವ ವಿನಿರ್ಣಯ ಅಂತ. ವಿಷ್ಣು ತತ್ವ ವಿನಿರ್ಣಯ ಅನ್ನೋ ಗ್ರಂಥ ಅದು ಆ ಪುಸ್ತಕ. ಇದು ಮಧ್ವಾಚಾರ್ಯರು ರಚನೆ ಮಾಡಿ ಈ ಗ್ರಂಥವನ್ನು ರಚನೆ ಮಾಡಿ ಇಡೀ ತತ್ವ ಸಿದ್ಧಾಂತದ ಸಾರಭಾಗವನ್ನು ಇದರಲ್ಲಿ ತುಂಬಿಟ್ಟಿದ್ದಾರೆ. ಆ ಗ್ರಂಥ ಇವರಿಗೆ ಇದಕ್ಕೆ ಅಣುಸುಧ ಅಂತಲೂ ಪ್ರಸಿದ್ಧವಾಗಿದೆ. ಇಂತಹ ಅಣುಸುಧ ಈಗ ಇವರಿಗೆ ಪಾಠ ಆಗ್ತಾ ಇದೆ. ಏನಿದೆ ಸರ್ ಅದರಲ್ಲಿ ವಿಶೇಷವಾಗಿ ವಿಶೇಷವಾದದ್ದು ಈ ಜೀವರನ್ನು ಸೃಷ್ಟಿ ಮಾಡಿದಂತಹ ದೇವರು ಸತ್ಯ, ಅವನು ಸರ್ವಗುಣ ಪರಿಪೂರ್ಣ, ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಅಂತಹ ವೇದಗಳು ದೇವರನ್ನು ಹೇಳ್ತಾ ಇದೆ. ಅವನ ಅಧೀನರಾಗಿ ಜೀವರು ಈ ಪ್ರಪಂಚದಲ್ಲಿ ಸೃಷ್ಟರಾಗಿ ಸಾಧನೆಯನ್ನು ಮಾಡಿಕೊಂಡು ಭಗವಂತನ ಅನುಗ್ರಹದಿಂದಲೇ ಮೋಕ್ಷವನ್ನು ಪಡೆಯಬೇಕು ಅನ್ನೋದು ಈ ಗ್ರಂಥದಲ್ಲಿ ತಿಳಿಸುವಂತಹ ಸಾರಾಂಶ. ಮೋಕ್ಷ ಅಂದರೆ ಮೋಕ್ಷ ಅಂತಂದರೆ ಭಗವಂತನ ಪ್ರಾಪ್ತಿ. ಭಗವಂತನ ಲೋಕದಲ್ಲಿ ನಾವು ವಾಸ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದತಕ್ಕಂತಹದ್ದೇ ಮೋಕ್ಷ. ಮೋಕ್ಷವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು? ಭಗವಂತನ ಅನುಗ್ರಹ ಪಡೆಯಬೇಕು. ಅನುಗ್ರಹ ಪಡಿಬೇಕಾದ್ರೆ ಏನು ಮಾಡಬೇಕು? ಅನುಗ್ರಹ ಪಡೆಯಬೇಕು ಅಂತಂದರೆ ಭಗವಂತನ ಜ್ಞಾನ ಪಡೆಯಬೇಕು. ಆ ಜ್ಞಾನ ಪಡೆಯಬೇಕು ಅಂತನ್ನೋದಕ್ಕೇ ಈ ಎಲ್ಲ ಶಾಸ್ತ್ರಗಳ ಗ್ರಂಥಗಳ ಅಧ್ಯಯನ. ವೇದಾದಿಗಳನ್ನು ಓದಬೇಕು, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆವಾಗ ಭಗವಂತನ ಅನುಗ್ರಹ ಆಗುತ್ತೆ. ಅಂದರೆ ವೇದಗಳನ್ನು ಓದಬೇಕು, ದೇವರ ಉಪಾಸನೆ ಮಾಡಿದ್ರೆ ಮಾತ್ರ ನಮಗೆ ಮೋಕ್ಷ ಸಿಗ್ತದೆ, ಅಥವಾ ಜೀವನ ಪೂರ್ತಿ ಒಳ್ಳೆಯವನಾಗಿದ್ದರೆ ಮೋಕ್ಷ ಪಡಿಬೋದು? ನಾವು ಜೀವನ ಪೂರ್ತಿ ಒಳ್ಳೆಯವನಾಗಿರೋದು ಅಂತಂದರೆ ಒಳ್ಳೆಯ ಕರ್ಮಗಳನ್ನು ಮಾಡೋರು ಅಂತ. ಆ ಕರ್ಮ ಅನ್ನೋದು ಜ್ಞಾನದಲ್ಲೇ ಪರಿಸಮಾಪನೆ ಹೊಂದುತ್ತೆ. ಕರ್ಮ ಮಾಡೋದರಿಂದ ನಾವು ಒಳ್ಳೆಯ ರೀತಿ ಪರೋಪಕಾರವನ್ನು ಮಾಡಿ ಒಳ್ಳೆಯ ಸತ್ಕರ್ಮಗಳನ್ನೇ ಮಾಡಿಕೊಳ್ಳೋದರ ಫಲ ಏನು ಅಂದರೆ ಉತ್ತಮವಾದ ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಯೋಗ್ಯತೆ ಬರ್ತದೆ. ಎಲ್ಲರಿಗೂ ಜ್ಞಾನ ಪಡೆಯುವ ಯೋಗ್ಯತೆ ಬರೋದಿಲ್ಲ. ಆ ಜ್ಞಾನ ಪಡೆಯುವ ಯೋಗ್ಯತೆ ಬರೋದೇ ನಾವು ಹಿಂದಿನ ಜನ್ಮದಲ್ಲಿ ಮಾಡುವಂತಹ ಪುಣ್ಯಕರ್ಮಗಳಿಂದ ನಮಗಂತಹ ಜ್ಞಾನ ಪಡೆಯುವ ಯೋಗ್ಯತೆ ಬರ್ತದೆ. ಆ ಜ್ಞಾನ ಪಡೆಯುವ ಯೋಗ್ಯತೆ ಬಂದ ಮೇಲೆ ಆಮೇಲೆ ಭಗವಂತನ ಪ್ರಸಾದ ಆಗುತ್ತೆ, ಆಮೇಲೆ ಮೋಕ್ಷ. ಅದಕ್ಕೋಸ್ಕರ ಜ್ಞಾನವನ್ನು ಪಡೆದೇನೇ ಮೋಕ್ಷ ಅಂತ ವೇದಗಳೇ ಹೇಳ್ತಾ ಇದೆ. ಮೋಕ್ಷ ಅಂದರೆ ಈಗ ತೀರ್ಕೊಂಡ ನಂತರ ದೇವಗಳಾಗುವುದಿಲ್ಲ, ನೇರವಾಗಿ ಭಗವಂತನ ಪಾದ ಸೇರ್ತವೆ. ಭಗವಂತನ ಮೋಕ್ಷ ಅಂತಂದರೆ ಜೀವ ತನ್ನ ಸ್ವರೂಪಭೂತವಾದ ಸ್ಥಿತಿಯನ್ನು ಹೊಂದೋದು ಅಂತ. ಜೀವನೇ ಸ್ವತಃ ಆನಂದ ಜ್ಞಾನ ರೂಪಿ. ಅವನಲ್ಲೇ ಒಂದು ಆನಂದ ರೂಪ ಇದೆ, ಜ್ಞಾನ ರೂಪ ಇದೆ. ಅಂತಹ ಆನಂದ ರೂಪ ಜ್ಞಾನ ರೂಪವನ್ನು ಪಡೆಯುವಂತಹದ್ದೇ ಮೋಕ್ಷ. ಏನೋ ಇಲ್ಲದೇ ಇದ್ದದ್ದು ಬರುವುದಂಥದ್ದಲ್ಲ, ಯಾವುದೋ ಒಂದು ಲೋಕ ಅಂತ ಅರ್ಥ ಅಲ್ಲ. ಭಗವಂತನ ಪ್ರಾಪ್ತಿ ಆದಾಗ, ಭಗವಂತನ ದರ್ಶನ ಆದಾಗ ಆವಾಗ ತನ್ನದೇ ಆದ ಆನಂದವನ್ನು ಅನುಭವಿಸುವಂತಹದ್ದೇ ಒಂದು ಮೋಕ್ಷ. ಆ ಮೋಕ್ಷವನ್ನು ಜೀವ ಪಡಿತಾನೆ ಭಗವಂತನ ಅನುಗ್ರಹದಿಂದ. ಮೋಕ್ಷ ಅಲ್ಲ, ದೇಹದಿಂದ ವಿಯೋಗ ಅಷ್ಟೇ. ಮೋಕ್ಷ ಅಂತಂದರೆ ಸಂಸಾರ ಬಂಧನದ, ಪ್ರಕೃತಿಯ ಬಂಧನದಿಂದ ಬಿಡುಗಡೆ. ಈಗ ರಾಘವೇಂದ್ರ ಸ್ವಾಮಿಯವರ ಹೆಂಡತಿಯವರು ಪ್ರೇತಾತ್ಮವಾಗಿ ಕಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ತೀರ್ಥ ಪ್ರವಚನೆ ಮಾಡಿ ಅವರಿಗೆ ಆ ದೇಹದಿಂದ ವಿಮುಕ್ತಿ ಕೊಟ್ಟು, ಯಾತನಾ ದೇಹ ಅಂತ ಇರ್ತದೆ, ಆ ಯಾತನಾ ದೇಹದಿಂದ ಮೋಕ್ಷವನ್ನು ಕೊಡ್ತಾರೆ. ಥ್ಯಾಂಕ್ ಯು.